ಚಾನಲ್ಗೆ ವೆಲ್ಕಮ್ ಟು ಆಲ್ ಫ್ರೆಂಡ್ಸ್. ನಿನ್ನೆ ಕ್ಲಾಸ್ ಒಳಗೆ ನಾವು ಸವರ್ಣ ಎಂದರೇನು, ಸವರ್ಣದ ಅರ್ಥ, ಸವರ್ಣದ ಸ್ವರೂಪ ಮತ್ತು ಸವರ್ಣದ ವಾಕ್ಯಗಳನ್ನು ನೋಡಿದ್ದೀವಿ. ಇವತ್ತಿನ ಕ್ಲಾಸ್ ಒಳಗೆ ನಾವು ಏನು ನೋಡೋಣ, ಸವರ್ಣದ ವೈಶಿಷ್ಟ್ಯಗಳು. ಸವರ್ಣ ವೈಶಿಷ್ಟ್ಯಗಳು. ಫಸ್ಟ್ ಒನ್, ಸವರ್ಣ ಇದು ದ್ವಿಮುಖ. ಸೆಕೆಂಡ್ ಒನ್, ಸವರ್ಣ ಉದ್ದೇಶಪೂರ್ವಕವಾಗಿರುತ್ತದೆ. ಥರ್ಡ್ ಒನ್, ಸವರ್ಣ ವಿನಿಮಯ ಕ್ರಿಯೆಯಾಗಿದೆ. ಫೋರ್ತ್ ಒನ್, ಸವರ್ಣ ಇದೊಂದು ಸಾಮಾಜಿಕ ಪ್ರಕ್ರಿಯೆಯಾಗಿದೆ. ಫಿಫ್ತ್ ಒನ್, ಸವರ್ಣದಿಂದ ಮಾರ್ಗದರ್ಶನ ಸಹಕಾರ ಮಾಡಲು ಬರುತ್ತದೆ. ಸಿಕ್ಸ್ತ್ ಒನ್, ಸವರ್ಣ ಇದೊಂದು ಕ್ರಿಯಾತ್ಮಕ ಕ್ರಿಯೆಯಾಗಿದೆ. ನೆಕ್ಸ್ಟ್, ಸವರ್ಣದ ಪ್ರತಿಕ್ರಿಯೆ. ಇದರಲ್ಲಿ 6 ವಿಧ ಬರ್ತಾವ. ಒಂದನೇದು ಸೆಂಡರ್ ಅಂದರೆ ಮಾಹಿತಿ, ಎರಡನೇದು ಎನ್ಕೋಡ್ ಸಂಕೇತೀಕರಣ, ಮೂರನೇದು ಚಾನಲ್ ಮಾರ್ಗ, ನಾಲ್ಕನೇದು ಡಿಕೋಡಿಂಗ್ ವಿಸಂಕೇತಸು, ಐದನೇದು ರಿಸೀವರ್ ಸ್ವೀಕರಿಸು, ಆರನೇದು ಫೀಡ್ಬ್ಯಾಕ್ ಪ್ರತಿಕ್ರಿಯೆ. ಫಸ್ಟ್ ಒನ್, ಸೆಂಡರ್. ಸೆಂಡರ್ ಅಂದರೆ ಮಾಹಿತಿ, ಸಂದೇಶ ಹಾಗೂ ವಿಚಾರವನ್ನು ಹೇಳುವವನಿಗೆ ಸೆಂಡರ್ ಎಂದು ಕರೆಯುತ್ತಾರೆ. ಸೆಕೆಂಡ್ ಒನ್, ಎನ್ಕೋಡರ್ ಅಂದರೆ ಸಾಂಕೇತೀಕರಣ. ಸೆಂಡರ್ನು ಮಾಹಿತಿಯನ್ನು ಕಳಿಸುವಾಗ ತನ್ನ ಮನಸ್ಸಿನಲ್ಲಿ ವಿಚಾರ ಮಾಡಿ ಮತ್ತು ಆ ವಿಚಾರಕ್ಕೆ ತಕ್ಕಂತೆ ಯೋಗ್ಯವಾದ ಸಂಕೇತಗಳನ್ನು ಉಪಯೋಗ ಮಾಡುತ್ತಾನೆ. ಅದು ಸಾಂಕೇತೀಕರಣ ಎಂದು ತಿಳಿಯಬಹುದು. ನೆಕ್ಸ್ಟ್ ಒನ್, ಚಾನಲ್ ಅಂದರೆ ಮಾರ್ಗ. ಸೆಂಡರ್ನು ಕಳಿಸಿದ ಮಾಹಿತಿಯನ್ನು ರಿಸೀವರ್ ತನಕ ತಲುಪಿಸುವ ಮಾರ್ಗ ಅಥವಾ ಚಾನಲ್ಗೆ ಕಳಿಸುವ ಮಾರ್ಗ ಎಂದು ಕರೆಯುತ್ತಾರೆ. ಡಿಕೋಡಿಂಗ್, ಸೆಂಡರ್ನು ಕಳಿಸಿದ ಮಾಹಿತಿಯನ್ನು ಹಾಗೂ ವಿಷಯವನ್ನು ಹಾಗೂ ಚಿಹ್ನೆಗಳನ್ನು ಸಂಕೇತಗಳನ್ನು ರಿಸೀವರ್ನು ತನ್ನ ಭಾಷೆಯಲ್ಲಿ ಅರ್ಥ ಮಾಡಿಕೊಳ್ಳುತ್ತಾನೆ. ಈ ಕ್ರಿಯೆಗೆ ಡಿಕೋಡಿಂಗ್ ಎನ್ನುವರು. ನೆಕ್ಸ್ಟ್ ಒನ್, ರಿಸೀವರ್. ಸೆಂಡರ್ನು ಕಳಿಸಿದ ಮಾಹಿತಿಯನ್ನು ಸ್ವೀಕರಿಸುವವನಿಗೆ ರಿಸೀವರ್ ಎಂದು ಕರೆಯುತ್ತಾರೆ. ಎಕ್ಸಾಂಪಲ್, ಶಾಲೆಯಲ್ಲಿ ಶಿಕ್ಷಕರು ಕಳುಹಿಸಿದ ಮಾಹಿತಿಯನ್ನು ವಿದ್ಯಾರ್ಥಿಗಳು ಸ್ವೀಕರಿಸುತ್ತಾನೆ ಮತ್ತು ವಿದ್ಯಾರ್ಥಿಯು ರಿಸೀವರ್ನ ಕೆಲಸ ಮಾಡುತ್ತಾನೆ. ನೆಕ್ಸ್ಟ್ ಒನ್, ಫೀಡ್ಬ್ಯಾಕ್ ಅಂದರೆ ಸೆಂಡರ್ನು ಕಳಿಸಿದ ಮಾಹಿತಿಯನ್ನು ರಿಸೀವರ್ನು ಪಡೆದುಕೊಂಡು ಮತ್ತು ಅದರ ಬಗ್ಗೆ ಸೆಂಡರ್ಗೆ ಪ್ರತಿಕ್ರಿಯೆ ನೀಡುತ್ತಾನೆ. ಈ ಕ್ರಿಯೆಗೆ ಫೀಡ್ಬ್ಯಾಕ್ ಎಂದು ಕರೆಯುವರು ಅಥವಾ ಪ್ರತಿಕ್ರಿಯೆ ಎಂದು ಕರೆಯುವರು. ನೆಕ್ಸ್ಟ್ ಒನ್, ಸವರ್ಣದ ಪ್ರಕಾರಗಳು. ಫಸ್ಟ್ ಒನ್, ಶಾಬ್ದಿಕ ಸವರ್ಣ. ಶಾಬ್ದಿಕ ಸವರ್ಣ ಅಂದರೆ ಶಬ್ದಗಳ ಉಪಯೋಗ ಮಾಡಿಕೊಂಡು ಸವರ್ಣಕ್ಕೆ ಶಾಬ್ದಿಕ ಸವರ್ಣ ಎಂದು ಕರೆಯುವರು. ಶಾಬ್ದಿಕ ಸವರ್ಣದೊಳಗೆ 2 ವಿಧಗಳು ಬರ್ತಾವ್ರಿ. ಫಸ್ಟ್ನೇದು ಯಾವುದಂದ್ರೆ ಮೌಖಿಕ ಸವರ್ಣ. ಮೌಖಿಕ ಸವರ್ಣ ಅಂದ್ರೆ ಬಾಯಿಂದ ಮಾಡಿದ್ದ ಸವರ್ಣಕ್ಕೆ ಮೌಖಿಕ ಸವರ್ಣ ಎನ್ನುವರು. ನೆಕ್ಸ್ಟ್ ಒನ್, ಲಿಖಿತ ಸವರ್ಣ. ಲಿಖಿತ ಸವರ್ಣ ಅಂದ್ರೆ ಬರೆಯುವ ಮೂಲಕ ನಡೆಸುವ ಕ್ರಿಯೆಗೆ ಸವರ್ಣ ಕ್ರಿಯೆ ಎನ್ನುವರು ಅಥವಾ ಲಿಖಿತ ಸವರ್ಣ ಎನ್ನುವರು. ನೆಕ್ಸ್ಟ್ ಒನ್, ಅಶಾಬ್ದಿಕ ಸವರ್ಣ. ಅಶಾಬ್ದಿಕ ಅಂದ್ರೆ ಶಬ್ದಗಳ ಬದಲಾಗಿ ಕೇವಲ ಚಿಹ್ನೆಗಳನ್ನು ಗುರುತಿಸುವುದು ಹಾಗೂ ದೈಹಿಕ ಭಾಷೆ ಇವುಗಳನ್ನು ಉಪಯೋಗಿಸುವುದು. ಇದನ್ನು ಏನಂದ್ರೆ ಅಶಾಬ್ದಿಕ ಸವರ್ಣ ಎಂದು ಕರೆಯುವರು. ಅಂದರೆ ಚಿಹ್ನೆ ಆಗಿರ್ಬೋದು ಮತ್ತು ಸಂಕೇತಗಳಾಗಿರ್ಬೋದು ಮತ್ತು ಬರವಣಿಗೆಗಳ ಮೂಲಕ ದೈಹಿಕ ಭಾಷೆಗಳ ಮೂಲಕ ಅಶಾಬ್ದಿಕ ಸವರ್ಣ ಎಂದು ಕರೆಯುತ್ತಾರೆ. ಈ ಅಶಾಬ್ದಿಕ ಸವರ್ಣ ಒಳಗೆ ದೈಹಿಕ ಭಾಷೆ ಫಸ್ಟ್ ಯಾವ್ದು ಬರ್ತದೆ ಅಂದ್ರೆ ದೈಹಿಕ ಭಾಷೆ. ಮಾನವನು ಕೇವಲ ತನ್ನ ಶರೀರದ ಭಾಗಗಳನ್ನು ಉಪಯೋಗ ಮಾಡಿಕೊಂಡು ಮಾಡುವ ಸವರ್ಣಕ್ಕೆ ದೈಹಿಕ ಭಾಷೆ ಸವರ್ಣ ಎಂದು ಕರೆಯುವರು. ನೆಕ್ಸ್ಟ್ ಒನ್, ಮುಖಭಾವ. ಮುಖದ ಹಾವಭಾವಗಳ ಮೂಲಕ ಸವರ್ಣ ಮಾಡುವುದನ್ನು ಮುಖಭಾವ ಎಂದು ಕರೆಯುವರು.
ನೆಕ್ಸ್ಟ್ ಒನ್ ಮೂರನೇದ್ರಿ ಪೂರಕ ಭಾಷೆ. ಪೂರಕ ಭಾಷೆ ಅಂದ್ರೆ ಪರಭಾಷೆಯ ಪೂರಕ ಭಾಷೆ ಎಂದು ಕರೆಯೋರು. ಪರಭಾಷೆಗೆ ಪೂರಕ ಭಾಷೆ ಎಂದು ಕರೆಯೋರು ಅಂದ್ರೆ ಒಂದು ಶಬ್ದವನ್ನು ಅರ್ಥವನ್ನು ಹೇಳುವಾಗ ಮಾತನಾಡುವ ಪದ್ಧತಿಗೆ ಪೂರಕ ಭಾಷೆ ಎಂದು ಕರೆಯುವರು. ಕ್ಯೂ ಎಂದರೆ ಸೂಚನೆಗಳು ಮತ್ತು ಸೊನ್ನೆ. ಒಬ್ಬ ವ್ಯಕ್ತಿಯು ಒಂದು ವಿಶೇಷ ಮಾಹಿತಿಯನ್ನು ಹೇಳುವಾಗ ಅಥವಾ ಮಾಡುವಾಗ ಬಳಸುವ ಚಿಹ್ನೆಯನ್ನು ಪೂರಕ ಭಾಷೆ ಎನ್ನುವರು. ಉದಾಹರಣೆಗೆ ತಾಯಿಯು ಮಗುವಿನ ಜೊತೆಗೆ ಮಾತನಾಡುವ ಭಾಷೆ ಅಂದ್ರೆ. ನೆಕ್ಸ್ಟ್ ಒನ್ ಸಿಗ್ನಲ್ ಇರ್ತಾವ್ರಿ. ವಿಶೇಷವಾದ ಗುರುತುಗಳು ಇರ್ತಾವ. ಚಿಹ್ನೆ ಒಬ್ಬ ವ್ಯಕ್ತಿ ಅಥವಾ ವಸ್ತುಗಳ ಚಿಹ್ನೆ ಇರ್ತಾವ. ಬಗೆ ಮಾಹಿತಿಗಳನ್ನು ತಿಳಿಸ್ತಾವ. ಲೆಫ್ಟ ರೈಟ ಯೂಟರ್ನ ಚಿಹ್ನೆಗಳು ಇರ್ತಾವ ನೋಡ್ರಿ. ಆ ಚಿಹ್ನೆಗಳ ಬಹಳ ಮುಖ್ಯ ರೀ. ಮುಂದೆ ಹಂಪತಿ ಅನ್ನೋ ಲೆಕ್ಕಕ್ಕೆ ಚಿಹ್ನೆ ಹಾಕಿರ್ತಾರೆ. ರೋಡ್ನಾಗ ಹಾಕಿರ್ತಾರೆ ಸಿಗ್ನಲ್. ಥ್ಯಾಂಕ್ ಯು. ಹೊಸದಾಗಿ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನಷ್ಟು ಕೆಸೆಟ್ ಬಗ್ಗೆ ಹೊಸ ವಿಡಿಯೋ ಪ್ರಕಾರಗಳು. ಇಲ್ಲಿಗೆ ಈ ಕ್ಲಾಸ್ ಮುಗಿತ್ರಿ. ಥ್ಯಾಂಕ್ ಯು. ಯಾರು ನಮ್ಮ ಚಾನಲ್ ನೋಡ್ತಾರಂದ್ರೆ ಹೊಸ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಬಾಜು ಬೆಲ್ ಐಕನ್ನ ಆನ್ ಮಾಡಿರಿ. ನಾ ಹಾಕುವ ವಿಡಿಯೋ ನೋಟಿಫಿಕೇಶನ್ ಬರ್ತೈತಿ. ಥ್ಯಾಂಕ್ ಯು ಆಲ್.